ಎಲ್ರಿಗೂ ನಮಸ್ಕಾರ. ರಾಮನವಮಿ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಏನೋ ಒಂದು ಭಕ್ತಿ, ಒಂದು ಸ್ಫೂರ್ತಿ. ಇವತ್ ನಾವು ಈ ಹಬ್ಬದ ಹಿಂದಿರೋ ಕಥೆ, ಅದರ ಆಚರಣೆ ಮತ್ತೆ ಅದರ ಹಿಂದಿರೋ ಅದ್ಭುತವಾದ ಆದರ್ಶಗಳ ಬಗ್ಗೆ ಮಾತಾಡೋಣ. ಇದು ಕೇವಲ ಒಂದು ದಿನದ ಹಬ್ಬ ಅಷ್ಟೇ ಅಲ್ಲ, ಇದು ನಮ್ಮ ಬದುಕಿನ ಮೌಲ್ಯಗಳನ್ನೇ ಆಚರಿಸೋ ಒಂದು ರೀತಿ. ಒಮ್ಮೆ ಯೋಚನೆ ಮಾಡ್ನೋಡಿ, ಸಾವಿರಾರು ವರ್ಷಗಳು ಕಳೆದು ಹೋಗಿವೆ, ಎಷ್ಟೋ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಟಿ ಅಳೆದು ಹೋಗಿವೆ. ಆದ್ರೆ ಒಂದು ಹೆಸರು ಮಾತ್ರ ಇವತ್ತಿಗೂ ಹಾಗೇ ಇದೆ, ಅಜರಾಮರವಾಗಿ ಉಳಿದಿದೆ. ಅದುವೇ ರಾಮ. ಕಾಲವನ್ನೇ ಮೀರಿ ನಿಂತಿರೋ ಈ ಹೆಸರಿನ ಹಿಂದೆ ಅಂಥದ್ದೇನಿದೆ ಶಕ್ತಿ? ಹಾಗಾದ್ರೆ ನಿಜಕ್ಕೂ ಏನಿದು ಇದರ ಹಿಂದಿರೋ ಮ್ಯಾಜಿಕ್? ಯಾಕೆ ಇವತ್ತಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ರಾಮ ಜೀವಂತವಾಗಿದ್ದಾನೆ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರಿ, ಈ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ರಾಮನ ಕಥೆಯ ಮೂಲಕ್ಕೆ ಹೋಗ್ಬೇಕು. ರಾಮ ಅಂದ್ರೆ ಕೇವಲ ಒಬ್ಬ ರಾಜ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಆತ ಧರ್ಮದ ಒಂದು ಜೀವಂತ ರೂಪ. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ರಾಮನ ಜೀವನವನ್ನ ನೋಡಿದ್ರೆ ಧರ್ಮಬದ್ಧವಾಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಅದೊಂದು ರೀತಿ ಗೈಡ್ ಬುಕ್ ಇದ್ದ ಹಾಗೆ. ಅವನ ಪ್ರತಿಯೊಂದು ಕೆಲ್ಸ, ಪ್ರತಿಯೊಂದು ಮಾತು, ಎಲ್ಲದರಲ್ಲೂ ಧರ್ಮದ ತತ್ವಗಳು ಎದ್ದು ಕಾಣಿಸ್ತವೆ. ಈಗ ಸೀತೆಯ ಸ್ವಯಂವರದೆ ಕಥೆಯನ್ನೇ ತಗೊಳ್ಳಿ. ಇದು ರಾಮನ ಅಸಾಧಾರಣ ಶಕ್ತಿಗೆ ಮಾತ್ರ ಅಲ್ಲ, ಅವನ ವಿನಯಕ್ಕೂ ಒಂದು ದೊಡ್ಡ ಸಾಕ್ಷಿ. ಸೀತೆ ಚಿಕ್ಕವಳಿದ್ದಾಗ ಆಟ ಆಡ್ತಾ ಸುಲಭವಾಗಿ ಸರಿಸಿದ್ದ ಆ ಶಿವಧನಸ್ಸನ್ನ ಜಗತ್ತಿನ ದೊಡ್ಡ ದೊಡ್ಡ ರಾಜರುಗಳು ಬಂದು ಅಲ್ಲಾಡ್ಸೋಕೂ ಆಗ್ಲಿಲ್ಲ. ಆಗ ಗುರು ವಿಶ್ವಾಮಿತ್ರರ ಜೊತೆ ಬಂದ ರಾಮ ತುಂಬಾನೇ ವಿನಯದಿಂದ ಆ ಬಿಲ್ಲನ್ನ ಲೀಲಾಜಾಲವಾಗಿ ಎತ್ತಿ ಮುರಿಯುತ್ತಾನೆ. ಇದು ಬರೀ ಶಕ್ತಿ ಪ್ರದರ್ಶನವಾಗಿರ್ಲಿಲ್ಲ, ಇದು ಧರ್ಮದ ಗೆಲುವಾಗಿತ್ತು. ರಾಮನ ಇಂಥ ಕಥೆಗಳಿಂದ ಸ್ಫೂರ್ತಿ ಪಡೆದು ಆಚರಿಸೋ ಹಬ್ಬವೇ ರಾಮನವಮಿ. ಆದರೆ ಇದನ್ನ ಆಚರಿಸೋ ರೀತಿ ಇದೆಯಲ್ವಾ, ಅದು ಭಾರತದ ಮೂಲೆ ಮೂಲೆಯಲ್ಲೂ ಬೇರೆ ಬೇರೆ ತರ ತುಂಬಾನೇ ವಿಶಿಷ್ಟವಾಗಿದೆ. ಹಾಗೇ ನೆನ್ಪಿರ್ಲಿ, ಮುಂದಿನ ರಾಮನವಮಿ ಹಬ್ಬ ಬರೋದು ಮಾರ್ಚ್ 26, 2026ಕ್ಕೆ. ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ನಮ್ಮ ಬದುಕಿಗೂ ಹೇಗೆಲ್ಲ ಸಂಬಂಧಪಟ್ಟಿದೆ ಅನ್ನೋದನ್ನ ಈ ಹಬ್ಬ ನಮ್ಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ನೋಡಿ, ಈ ಹಬ್ಬದ ಒಂದು ವಿಶೇಷತೆ ಏನು ಅಂದ್ರೆ, ಉತ್ತರ ಭಾರತದಲ್ಲಿ ಇದನ್ನ ಹೆಚ್ಚಾಗಿ ರಾಮನ ಜನ್ಮದಿನ ಅಂದ್ರೆ ರಾಮ ಜನ್ಮೋತ್ಸವ ಅಂತ ಆಚರಿಸ್ತಾರೆ. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ದಿನವನ್ನ ರಾಮ ಮತ್ತು ಸೀತೆಯರ ದಿವ್ಯ ಕಲ್ಯಾಣೋತ್ಸವವಾಗಿ ಸಂಭ್ರಮಿಸ್ತಾರೆ. ಹಬ್ಬ ಒಂದೇ, ಆದ್ರೆ ಆಚರಿಸೋ ಎರಡು ಸುಂದರ ದೃಷ್ಟಿಕೋನಗಳು ಅಲ್ವಾ? ಆದ್ರೆ ಕೆಲವು ಆಚರಣೆಗಳು ಮಾತ್ರ ದೇಶದಾದ್ಯಂತ ಬಹುತೇಕ ಒಂದೇ ರೀತಿ ಇವೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೀತವೆ, ಎಲ್ಲೆಲ್ಲೂ ರಾಮನಾಮದ ಭಜನೆಗಳು ಕೇಳಿಸ್ತವೆ, ಮತ್ತೆ ರಾಮಾಯಣದ ಕಥೆಯನ್ನ ಓದುವ ಮೂಲಕ, ಹೇಳುವ ಮೂಲಕ ರಾಮನ ಆದರ್ಶಗಳನ್ನ ನೆನಪಿಸ್ಕೊಳ್ತಾರೆ. ಹಬ್ಬ ಅಂದಮೇಲೆ ರುಚಿರುಚಿಯಾದ ತಿನಿಸುಗಳು ಇರಲೇಬೇಕು ಅಲ್ವಾ? ಅವಿಲ್ದೆ ಹಬ್ಬ ಪೂರ್ತಿಯಾಗೋದೇ ಇಲ್ಲ. ಹಾಗಾದ್ರೆ ಬನ್ನಿ, ರಾಮನವಮಿಯ ಸ್ಪೆಷಲ್ ಅಡಿಗೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಹಬ್ಬ ಸಾಮಾನ್ಯವಾಗಿ ಬರೋದು ಬೇಸಿಗೆ ಶುರುವಾಗೋ ಟೈಮಲ್ಲಿ, ಸುಡು ಬಿಸಿಲು. ಅದಕ್ಕೆ ನೋಡಿ, ಈ ಟೈಮಲ್ಲಿ ಮಾಡೋ ಪ್ರಸಾದಗಳು ಬರೀ ರುಚಿಯಾಗಿರೋದಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ತಂಪು ಕೊಡೋಂತೆಯೂ ಇರುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ಯೋಚನೆ? ಬೆಲ್ಲ, ಶುಂಠಿ, ಏಲಕ್ಕಿ ಎಲ್ಲ ಹಾಕಿ ಮಾಡೋ ಆ ತಂಪಾದ ಪಾನಕ, ಆಹ್! ಆಮೇಲೆ ನೆನೆಸಿದ ಹೆಸರುಬೇಳೆ, ಸೌತೆಕಾಯಿ ಹಾಕಿ ಮಾಡೋ ಕೋಸಂಬರಿ, ಮತ್ತೆ ಮಸಾಲೆ ಹಾಕಿ ಮಾಡೋ ನೀರು ಮಜ್ಜಿಗೆ. ಈ ಮೂರು ಪ್ರಸಾದಗಳು ಕೇವಲ ದೇವರಿಗೆ ನೈವೇದ್ಯ ಅಷ್ಟೇ ಅಲ್ಲ, ಬೇಸಿಗೆಯ ಬಿಸಿಲಿಗೆ ಪ್ರಕೃತಿ ಕೊಟ್ಟ ವರದಾನ ಇದ್ದಾಗೆ. ಸರಿ, ಈ ಹಬ್ಬ, ಆಚರಣೆ, ಪ್ರಸಾದ ಎಲ್ಲದರ ಆಚೆಗೆ ನೋಡಿದ್ರೆ ರಾಮನ ಹೆಸರು ಒಂದು ದೊಡ್ಡ ಫಿಲಾಸಫಿ ಜೊತೆ, ಒಂದು ರಾಜಕೀಯ ಆದರ್ಶದ ಜೊತೆ ಬೆಸೆದುಕೊಂಡಿದೆ. ಅದೇ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಅದು ಬರೀ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲ, ಅದೊಂದು ಆದರ್ಶ ಸಮಾಜದ ಕನಸು. ಅಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಖುಷಿಯಾಗಿರ್ತಾನೆ, ಸೇಫ್ ಆಗಿರ್ತಾನೆ, ಪ್ರಕೃತಿಯನ್ನ, ಪ್ರಾಣಿಗಳನ್ನ ಕೂಡ ಪ್ರೀತಿಯಿಂದ ನೋಡ್ಕೊಳ್ಳಲಾಗುತ್ತೆ. ಅದೇ ನಿಜವಾದ ರಾಮರಾಜ್ಯ. ಈ ರಾಮರಾಜ್ಯದ ಕಾನ್ಸೆಪ್ಟ್ ಇದೆಯಲ್ವಾ, ಇದು ವಾಲ್ಮೀಕಿ ರಾಮಾಯಣದಷ್ಟೂ ಹಳೆಯದು. ನಂತರ ಮಧ್ಯಕಾಲದಲ್ಲಿ ತುಳಸೀದಾಸರು ತಮ್ಮ ರಾಮಚರಿತ ಮಾನಸದಲ್ಲಿ ಇದನ್ನ ಜನರಿಗೆ ತಲುಪಿಸಿದರು. ಇನ್ನು ಆಧುನಿಕ ಭಾರತದಲ್ಲಿ ಮಹಾತ್ಮ ಗಾಂಧಿಯವರೇ ಇದನ್ನ ಆದರ್ಶ ಪ್ರಜಾಪ್ರಭುತ್ವ ಅಂತ ಕರೆದರು. ಅಂದ್ರೆ ಕಾಲ ಬದಲಾದಂತೆ ಈ ಐಡಿಯಾ ಕೂಡ ಹೊಸ ರೂಪ ಪಡಿತಾನೇ ಬಂದಿದೆ. ಇದು ಅದರ ಶಕ್ತಿ. ಇಲ್ಲಿಯವರೆಗೆ ನಾವು ಹೊರಗಿನ ಪ್ರಪಂಚದ ಬಗ್ಗೆ, ರಾಜ್ಯ, ಆಡಳಿತದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ, ಈ ರಾಮನ ಕಲ್ಪನೆಯನ್ನು ನಮ್ಮೊಳಗೆ, ನಮ್ಮ ಅಂತರಂಗಕ್ಕೆ, ಅಧ್ಯಾತ್ಮದ ಮಟ್ಟಕ್ಕೆ ತಕೊಂಡು ಹೋಗೋಣ. ಅದೇ ಆತ್ಮಾರಾಮ.
ಈ ಒಂದೇ ಒಂದು ಪದ ರಾಮನ ಬಗ್ಗೆ ನಮ್ಮ ಕಲ್ಪನೆಯನ್ನೇ ಬದಲಾಯಿಸಿಬಿಡುತ್ತೆ. ಇದರ ಪ್ರಕಾರ ರಾಮ ಅಂದ್ರೆ ದೇವಸ್ಥಾನದಲ್ಲಿರೋ ಕಲ್ಲಿನ ಮೂರ್ತಿಯಲ್ಲ, ಬದಲಿಗೆ ನಮ್ಮೆಲ್ಲರ ಹೃದಯದಲ್ಲಿರೋ ಆತ್ಮ ಜ್ಯೋತಿ, ನಮ್ಮೊಳಗೆ ಇರೋ ಆ ದೈವಿಕ ಶಕ್ತಿ. ಹಾಗಾದ್ರೆ ಇದರ ಅರ್ಥ ಏನು? ರಾಮನನ್ನ ನೋಡಕ್ಕೆ ನಾವು ಅಯೋಧ್ಯೆಗೆ ಅಥವಾ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲ. ನಮ್ಮ ಹೃದಯವೇ ಆತನ ನಿಜವಾದ ದೇವಾಲಯ. ನಮ್ಮ ಮನಸ್ಸನ್ನ, ಅಂತರಂಗವನ್ನ ಶುದ್ಧವಾಗಿಟ್ಕೊಂಡ್ರೆ ಸಾಕು, ಅಲ್ಲೇ ನಮಗೆ ರಾಮನ ದರ್ಶನ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ರಾಮನೇ ಧರ್ಮದ ಸಾಕಾರ ರೂಪ ಅಂತ ನಾವೆಲ್ಲ ಒಪ್ಕೊಳ್ಳೋದಾದ್ರೆ, ನಮ್ಮೊಳಗೆ ರಾಮನನ್ನ ಹುಡುಕೋದು ಅಂದ್ರೆ ಏನು? ನಮ್ಮೊಳಗಿನ ಧರ್ಮವನ್ನ, ಸತ್ಯವನ್ನ, ಪ್ರೀತಿಯನ್ನ ಕಂಡುಕೊಳ್ಳೋದು ಅಂತಾನೆ ಅಲ್ವಾ ಅರ್ಥ? ಸ್ವಲ್ಪ ಯೋಚನೆ ಮಾಡಿ.